ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾವು ಉಜ್ಜನ್ದಾಗಿದ್ದಿ ಗುಡ್ ಮಾರ್ನಿಂಗ್ ಹೇಳತ್ತೋಳ್ರಿ ನಿಮ್ಗೆ ಎಲ್ಲರಿಗೆ. ರಾತ್ರಿ ನಿದ್ದಿ ಡೇಂಜರ್ ಹತ್ತಿತ್ತು ಅಂತಂದ್ರ ಒಟ್ಟ ಎದ್ದಿಲ್ಲ. ಈಗ ಬಸ್ ಮಾರ್ತಿ ಟಿಕೆಟ್ ತಗೊಳಕ್ ನಡೆದಿದ್ದೇವೆ ನಾವು ಸಚಿನ್. ಬಸ್ ಮಾರ್ತಿ ಟಿಕೆಟ್ ಇರಲ್ದ ಕಡೆಯಿಂದ ಒಂದ್ ದಿನ ವೇಟ್ ಮಾಡೋದ್ ಬಂತು ನಮಗ. ಇವತ್ ಹೋಗಿ ಟಿಕೆಟ್ ತಕೊಂಡಿ ರಾತ್ರಿ 2 ಹಿಡಿದು ಲೈನಿಗೆ ನಿಂದ್ರದ್ದ ನೋಡ್ರಿ. ನೈಟ್ 2 ಹಿಡಿದು ಫಸ್ಟ್ ಕ್ಲಾಸ್ ಒಂದು 6 ತಕ ದರ್ಶನ ಆಯ್ತದ. ಅದ್ರ ಬಾದ್ ಮತ್ ಮುಂದಿನ ಪ್ಲಾನ್ಗಳೆಲ್ಲ ಮಾಡೋದು. ಈಗ ಜಸ್ಟ್ ಗುಡಿ ಎದುರು ಇದ್ದ ನಿಮ್ಗೆ ತೋರಿಸ್ತು ಗುಡಿ ಇದ್ರಿಂದ ಒಬ್ಬಿ ಜೈ ಶ್ರೀ ಮಹಾಕಾಲ್. ಇವತ್ ಏನಾಗ್ಯದಪ್ಪ ಅಂತಂದ್ರ ಮಿರಾಕಲ್. ನಾವು ಮಾರ್ನಿಂಗ್ ಎದ್ದಿ ಪೂರಾ ಫ್ರೆಶ್ ಅಪ್ ಆಗಿ ಬಸ್ ಮಾರ್ತಿ ಟಿಕೆಟ್ ತಗೋಬೇಕಂತ ಬಂದಿದ್ದೆ. ಬಟ್ ಆಫ್ಲೈನ್ ಎಲ್ಲ ಬಂದಿತ್ತು. ಆಫ್ಲೈನ್ ಬಂದಿದ್ರು ಬಿ ನಾವೇನ್ ಮಾಡ್ದೇವ್ ಒಂದ್ ಟ್ರೈರ ಮಾಡಮಂತ ಈ ಕಡೆ ಕೌಂಟರ್ ಕಡೆ ಬಂದೇವ್. ಖರೆ ಕೌಂಟರ್ನು ಬಂದಿತ್ತು. ಏನ್ ಮಾಡ್ದೇವ್ ಹಿಂಗೆ ಬರೋ ಟೈಮಿಗೆ ಒಂದ್ ಇಬ್ರಿಗೆ ಕೇಳ್ದೇವ್ ಬಸ್ ಮಾರ್ತಿ ಎಲ್ಲಾ ಬಂದಾಗ್ಯದ ಎಲ್ಲಾ ಆನ್ಲೈನ್ ಅದ ಅಂತಂದ್ರು. ಹಿಂಗೆ ಮತ್ ಒಳಗ್ ಎಂಟ್ರಿ ಆಗೋ ಟೈಮಿಗೆ ಒಬ್ಬರು ಮಾರ ಸಿಕ್ಕರು. ಅವ್ರಿಗೆ ಕೇಳ್ದೇವ್ ಬಸ್ ಮಾರ್ತಿ ಕಾ ಟಿಕೆಟ್ ಕಿದರ್ ಮೇಲೆ ಬಸ್ ಮಾರ್ತಿ ಎಲ್ಲಾ ಬಂದಾಗ್ಯದ ಈಗ ಸಿಗಪ್ಲೆ ಇಲ್ಲ ಆನ್ಲೈನ್ ಸಿಗ್ತದಂತ ಅವ್ರನು ಅಂತಂದ್ರು. ಹಿಂಗೆ ಹೋಗೋ ಟೈಮಿಗೆ ಮತ್ ಅವ್ರ ಒಂದ್ ಮಾತ್ ಹೇಳಿದ್ರು, ನೀವು ಬಸ್ ಮಾರ್ತಿನಿ ಅಂತ ಏನದ ಹಂಗೆ ಹೋದ್ರ ಬಿ ನಿಮಗ್ ಮಹಾಕಾಲ್ ದರ್ಶನ್ ಸಿಗ್ತದ. ದೇವ್ರ ಕರ್ಸ್ಕೊಂಡಿದ್ರು ಹೆಂಗ್ ಬಿ ಕರ್ಸ್ಕೊತಾರ ಅಂತ ಒಂದ್ 2 ಮಾತ್ ಹೇಳಿ ಹೋದ್ರು. ಮಾತ್ ಹೇಳೋಗೋಸ್ತಾಗ ತಾತ್ಕಾಲ್ ಬುಕ್ ಮಾಡಮಂತ 8 ತಕ ಕುಂತಿದ್ದೇವೆ. ಇಲ್ಲ ಇದೇ ಪ್ಲೇಸ್ ದಾಗ ಕುಂತಿದ್ದೆ ಈಗ ಜಸ್ಟ್ ಕುಂತಿ ಏನ್ ಮಾಡ್ದೇವಪ್ಪ ಡಿಸೈಡ್ ಅಂತಂದ್ರು ಎಲ್ಲರೂ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಕುಂತಿದ್ದೇವ್. ಕರೆಕ್ಟ್ 8ಕ್ಕೂ ಆನ್ ಮಾಡ್ತೀಯ ಪೆಟ್ಟಿಗೆ ವಿದಿನ್ ಸೆಕೆಂಡ್ ದಾಗೆ ಬಸ್ ಮಾರ್ತಿ ಟಿಕೆಟ್ ವಿಲ್ ಬಿ ಕ್ಲೋಸ್ ಅಂತಂತು. 50 ಪೆಟ್ಟಿಗೆ ಎಲ್ಲಾ ಸೈಡ್ ದಾಗ ಏನ್ ಮಾಡ್ದೇವಪ್ಪ ಅಂತ ಕುಂತೇವ್. ಹಂಗೆ ಕುಂತಿ ವೆಬ್ಸೈಟ್ ಎಲ್ಲಾ ಬಂದ್ ಮಾಡಿ ಕೀಸ್ದ ಹಾಕೊಂಡೆ ಮೊಬೈಲ್. ಅದೇ 8 1 ನಿಮಿಷಕ್ಕೆ ಸುಮ್ ತೆಗೆಮದ್ ನಮ್ ಸಚಿನ್ ಮೊಬೈಲ್ ತೆಗೆದನು. ತೆಗೆಸ್ತಕ ಡೈರೆಕ್ಟ್ ಮಿರಾಕಲ್ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಟಿಕೆಟೇ ಇದು ಡೀಟೇಲ್ಸ್ ಕೇಳ್ತು ಅಂತಂದ್ರ ನಾವ್ ಏನ್ ಬಿ ಮಾಡಿಲ್ಲ. ಓಪನ್ ಮಾಡ್ತೀವಿ ಪೆಟ್ಟಿಗೆ ಡೈರೆಕ್ಟ್ ವೆಬ್ಸೈಟ್ ಓಪನ್ ಆಗೋದು ಡೈರೆಕ್ಟ್ ಡೀಟೇಲ್ಸ್ ಕೇಳ್ತಿಗೆ ಪೆಟ್ಟಿಗೆ ಏನಾಯ್ತ ಅಂತಂದ್ರು ಎಲ್ಲರೂ ಡೀಟೇಲ್ಸ್ ಫಿಲ್ ಮಾಡ್ತೀವಿ ಪಟ್ಟಿ ಡೈರೆಕ್ಟ್ ಅವಾಗ ತಾತ್ಕಾಲ್ ಬುಕ್ ಮಾಡಿದ್ರು ಇಲ್ಲ ಅಂದ್ರೆ 200 300 ಏನೋ ಟಿಕೆಟ್ ಅದ. ಟಿಕೆಟ್ ಏನ್ ಬಿ ತಗೊಂಡಿಲ್ಲ ಡೈರೆಕ್ಟ್ ಫ್ರೀನೇ ನಮಗ ಬಸ್ ಮಾರ್ತಿ ಟಿಕೆಟ್ ಬುಕ್ ಆಯ್ತು. ಅಂದ್ರ ಮಿರಾಕಲ್ ಏನಪ್ಪಾ ಅಂತಂದ್ರ ಅವ್ರು ಮಹಾರಾಜ್ ಹೇಳಿದ ಒಂದ್ ಮಾತ್ ನೆಂಬಂತ ನಮ್ಗ ದೇವ್ರ ಕರ್ಸ್ಕೊಂಬದಿದ್ರು ಹೆಂಗ್ನು ಕರ್ಸ್ಕೊತಾರ ಅಂತ. ನೋಡ್ರಿ ಮಹಾಕಾಲ್ ನಮಗ್ ಕರ್ಸ್ಕೊಂಬದ್ ಮನ್ಸ್ ಆಗ್ಯದ. ಅಸಲಕ್ ನಮಗ ಅಮೌಂಟ್ ಇಲ್ದೇನೆ ಫ್ರೀ ದರ್ಶನ್ ಫ್ರೀ ಆರ್ತಿ ಬುಕ್ ಆಗಲ್ ಟೈಮಿಗೆ ನಾವೆಲ್ಲ ಸ್ಯಾಡ್ ಆಗಿ ಕುಂತಿನೋರ್ ಮನುಷ್ಯರೆಲ್ಲ ಫುಲ್ ಖುಷ್ ಆದ್ವಿ. ಯಾಕಂದ್ರ ಫ್ರೀ ಆಗಿ ದರ್ಶನ ಆಯ್ತು. ನಾಳಿಗ್ ನಮಗ್ ಬಸ್ ಮಾರ್ತಿ ಟಿಕೆಟ್ ಅದ. ಮತ್ ಮುಂದ್ ಏನೇನ್ ಮಾಡ್ತೀವಿ ಏನೇನಿಲ್ಲ ಅಂತೆಲ್ಲಾ ಅಪ್ಡೇಟ್ ಮಾಡ್ಕೊತ ಇರ್ತೀವಿ. ನಮ್ ಸಚಿನ್ಗ್ ಒಂದ್ ಥ್ಯಾಂಕ್ಸ್. ಯಾಕಂತಂದ್ರ ಬಸ್ ಮಾರ್ತಿ ಟಿಕೆಟ್ ಬುಕ್ ಮಾಡ್ದನು ಅದು ಹೆಂಗಾಯ್ತು ಅವ ಬಿ ಲೆಕ್ಕ ಹಾಕಿದ್ದಿಲ್ಲ ಆಯ್ತದ ಸುಮ್ ಮೊಬೈಲ್ ಕಿಸ್ದಾಕಿನ್ ಹಿಂಗ್ ತೆಗ್ ನೋಡಸಕ ಎಲ್ಲ ಓಪನ್ ಆಗ್ಯದ. ಇಲ್ಲದ ನೋಡ್ರಿ ಟಿಕೆಟ್ ಆಲ್ರೆಡಿ ಈಗ ಫ್ರೀ ಟಿಕೆಟ್ ಬುಕ್ ಆಗ್ಯದ ನೋಡ್ರಿ. ಈಗ ಫಸ್ಟ್ ಸಚಿನ್ ಅದ ಆಮ್ಲಿ ನಂದದ ಆಮ್ಲಿ ನಮ್ ಬಸ್ಸು ಸ್ವಾಮಿ ಇದ್ದ. ಇಲ್ಲಿ ನೋಡ್ರಿ ನಿಮಗ್ ಡೀಟೇಲ್ಸ್ ತೋರಿಸ್ತೀನಿ. ಆನ್ಲೈನ್ ಬಸ್ ಮಾರ್ತಿ ಫ್ರೀ ಅಂದ್ರ ನಾವ್ ಬಿ ಪುಣ್ಯ ಮಾಡಿ ಬಂದಿನವ್ರ ಇದ್ದೇವ್. ದೇವ್ರ ನಮಗ್ ಕರ್ಸ್ಕೊಂಡ್ರು ಹೆಂಗ್ರ ಮಾಡಿ. ಥ್ಯಾಂಕ್ಸ್ ಗಾಡ್. ಹರ್ ಹರ್ ಮಹಾದೇವ್. ಇವಾಗ ಏನ್ ಮಾಡತ್ತಿದೇವಪ್ಪ ಅಂತಂದ್ರ ಎಲ್ಲರೂ ಪ್ರಸಾದ್ ಹಚ್ಕೊಳತ್ತಿದೇವ ಮಹಾಕಾಲ್ದು ಹಚ್ಕೊಂಡಿ. ಅಂದ್ರ ಆಲ್ರೆಡಿ ಎಲ್ಲಾ ನಾವ್ ಹಾಳಾವದನ್ನ ಹೋಗಿ ಬಂದಿದ್ದೇವ್. ಒಂದ್ ವಿಡಿಯೋ ಮಾಡೋ ಸಲಕ್ ಎಲ್ಲಾ ಹಚ್ಕೊಳತ್ತಿದ್ದೇವ್. ಇದು ಐತಿಗೆ ಪೆಟ್ಟಿಗೆ ಒಂದ್ ರೀಲ್ಸ್ ಮಾಡದ. ರೀಲ್ಸ್ ಕಡಿಂದು ಹಚ್ಕೋಬೇಕಂತ ಪ್ಲಾನ್ ಐತು. ಹಚ್ಕೋಬೇಕಂತ ಫೈನಲ್ ಅವ್ರು ಯಾರು ಮಹಾರಾಜ್ ನಮಗ್ ಹೇಳಿರ್ ನೋಡ್ರಿ ಬಸ್ ಮಾರ್ತಿ ಟಿಕೆಟ್ದು ದೇವ್ರ ಕರ್ಸ್ಕೊಂಬದ್ರ ಹೆಂಗ್ನು ಕರ್ಸ್ಕೊತಾರ ಅಂತ ಇವ್ರೇ ನೋಡ್ರಿ. ಇವ್ರು ಹೇಳಿದ್ ಮಾತ್ ನಮಗ್ ನಿಜ ಆಯ್ತು. ಮತ್ ನಮಗ್ ಸಿಕ್ಕುರಿ ಡಿಸ್ಕಸ್ ಮಾಡತಾರ ನೋಡ್ರಿ. एक सेकंड में बंद हुआ फिर ऑटोमेटिक 1 मिनट के बाद ओपन हुआ तब हुआ और बस मार्ती का टिकट फ्री बोल के आ रहे सीधा डिटेल्स मांगा डन हो गया ओके बुलाना है तो दूसरे को हो सकते हो या वो प्रभु है इससे बड़ा कोई नहीं है संसार में और वो जो चाहते हैं होता वही है। तुम बोले सो बात सच हो गया। भगवान बोला ना हम बोले नहीं हमारी कोई सामर्थ्य नहीं है वो हमसे बुलाए होंगे। हम लोग तो निमित्त मात्र हैं। आप हम सब जो है उनके आगे कुछ है क्या भैया। वो महाशक्ति है विश्व ब्रह्मांड को धारण संवर्धन करने पोषण करने वाली शक्ति है जो पूरे विश्व को जो है धारण किए हुए हैं। तो उनके आगे हम आप कुछ है क्या भैया। तो वो शक्ति के आगे कुछ नहीं है। वो जो चाहते हैं होता वही। अब देख लो सक्षत प्रमाण है कि वो पूरा वो हम ये कह रहे हैं कि हमने कुछ कहा हमने हमारी कोई सामर्थ्य है भैया उनके आगे हमारी कोई सामर्थ्य है बराबर। और हम वो वर्डिंग मैच हुआ ये जरूर हम कहेंगे कि हम के दास हैं तो हमसे कहला रहे होंगे बराबर बस।
और उससे ज्यादा कुछ नहीं है। हमारी जय कोई श्री उनके महाकाल। आगे समर्थ नहीं। और अब कितनी बड़ी बात हो गई भैया। हाँ, वो कल भी ट्राई किए थे, कल नहीं हुआ, कल भी वो कोशिश करके उन्हीं छोड़ की दिए थे। इच्छा के ऊपर है। वो जो चाहेंगे होगा वही। उनके दर्शन वो अपनी इच्छा से ही जिसको चाहते हैं वो देते हैं। हाँ। हम आप सब देख रहे हैं कि संसार देखो आ रहे हैं, वो बुला रहे हैं तो आ रहे हैं, वो दर्शन दे रहे हैं तो हम ले रहे हैं। हम आप कुछ कर नहीं रहे, सोच रहे हैं कि हम सब कर रहे हैं, वो हमसे आपसे करा रहे हैं। केवल भेद इतना है कि हम आप सोचते हैं कि हम कर रहे हैं, पर वो हमसे करा रहे हैं, हम कर नहीं रहे हैं। अब उन खुशी हमें ये मनानी चाहिए कि वो हमें पात्र समझ लिया। हाँ। भाई उन्होंने हमें पात्र माना, ये तो बड़ी हमारे मतलब हमारे तो लिए गर्व की बात है। हमारे लिए जो है उनका आशीर्वाद है, तो हमें पात्र मान लिया। अब हमें कहीं संशय हो जाए कि हम ही कर रहे हैं, तो फिर जो है वो फिर जब नाराज होते हैं तभी हमें आप में ऐसे भाव आ जाते हैं। जब वो नाराज होंगे तभी आएगा भाव कि नहीं भाई हम जो है उन्हीं से तो है निमित्त। वो हमें जो है प्रकट करने वाले हैं। भाई हमारे माता पिता को प्रकट किया, बाबा दादा को प्रकट किया, हमें भी प्रकट किया। तो जब उनसे हम उत्पन्न हुए हैं तो उनसे ज्यादा अधिक सामर्थ्य है क्या किसी को? खाली उनमें विश्वास हो। भगवान जो है कृष्ण ने गीता में कहा श्रद्धावान लभते ज्ञानम, जिसमें श्रद्धा होगी उसी से सब कुछ मिल सकता है। जिसमें हमें श्रद्धा आएगी, भगवान में हमें श्रद्धा है, महाकाल भगवान में श्रद्धा है तो हमें सब कुछ मिल जाएगा। और श्रद्धा नहीं है तो आप वहीं प्रोटोकॉल से बढ़िया जो है वहीं उनके पास दर्शन कर खड़े रहो, कुछ मतलब। खाली हमें श्रद्धा है कि वो शक्ति है, वही सब कुछ है तो फिर है। हम तुम में चाह लें कि तुम उनके अंश हो तो भैया हो। यदि हम में श्रद्धा हो जाए तो। और जो श्रद्धा नहीं है व्यर्थ है सब। भाई भैया माता पिता हमारे आपके श्रद्धा के भाव तो हैं। हमारी श्रद्धा है कि हमारे माता पिता हैं, तभी तो है। याद है क्या तुम्हें? हमें आपको याद है क्या? श्रद्धा तो है और श्रद्धा है तो है, यही है। तो उनसे यही वही, और वो सबके माता पिता हैं। तो जिसकी श्रद्धा उनमें बन जाती है वो उनके हो जाते हैं। भक्त के बस में है भगवान। तो जब भक्त की जो है श्रद्धा बन जाएगी उनके ऊपर तो भी भगवान आपके बन जाएंगे। और सब कुछ बिना सोचे समझे, जो आप सोचोगे नहीं वो हो जाएगा। इसमें आप कितनी भी सोर्स लगा लो सिफारिश, उनसे बड़ा कोई सिफारिशगीर सस्ती में नहीं है। इसलिए भैया सब जो है उनके निमित्त है, पर हमारी आपकी कहीं न कहीं किसी न किसी जन्म की दोस्ती है। ये पक्की मान है ना? भाई हम इतनी देर कहे खड़े हुए, हमारे पास आप कहे खड़े हुए, उसका भी कोई न कोई जो है रूप है। भाई चलाते वही है, करते वही है, केवल हम लोग सोचते हैं कि हम लोग कर रहे हैं, कर कुछ नहीं रहे। वो हमसे आपसे करा रहे हैं, वो हम आप कर रहे हैं। और भगवान के प्रति यदि जो है हमारी श्रद्धा बन जाएगी, जैसा वो चाहेंगे वैसा हम आप करेंगे। उनके इच्छा के बगैर पत्ता नहीं हिलता। तो आप उज्जैन कैसे आ सकते हैं? उनके दर्शन कैसे कर सकते हैं? जब पत्ता नहीं हिलता तो हम आपका शरीर कैसे हिल जाएगा? वो भी है। तो उन्हीं की इच्छा से तो हिल रहा है भैया। तो ये सारा है। तो हम भाई आप लोगों को धन्यवाद देते हैं। हम धन्यवाद देते हैं। ना कोई देता है ना कोई पाता है। एक दूसरे को पाने के लिए ठहरना पड़ता है। ऐसा नहीं कि हम आप जो है हमसे ही पाओगे, हम भी आपसे पाएंगे। ब्रह्म परमात्मा ही पूर्ण है और संसार में सभी अपूर्ण है। सभी को कुछ न कुछ जरूरत है। कुछ आपकी जरूरत है, कुछ हमारी जरूरत है, सभी को जरूरत है। चाहे वो प्रेम की जरूरत हो, चाहे बुद्धि की जरूरत हो, चाहे शक्ति की जरूरत हो, सभी को जरूरत है भाई। केवल परमात्मा को कोई जरूरत नहीं। परमात्मा पर ब्रह्म है, वो हम आपको पात्रता देते हैं। धन्यवाद।
कहाँ के रहने वाले हैं? ಇವಾಗ ಜಸ್ಟ್ ನಾಷ್ಟಾ ಮಾಡ್ಕೊಳತ್ತೇವ್ ನೋಡ್ರಿ ಉಜ್ಜನ್ದಾಗಿಂದು. ನಮಗ್ ಹೆಂಗ್ ಬೇಕ್ ಹಂಗ್ ಮಾಡಿಸ್ಕೊಂಡಿದ್ದೆ. ಇಲ್ಲಿ ಸಪ್ಪಗ್ ಇರ್ತಾವ ಅಂತ ಸಲಕ್ ನಾವು ಸ್ಪೈಸಿ ದೋಸಾ ಮಾಡಿಸ್ಕೊಂಡಿದ್ದೇವ್. ನಾಷ್ಟಾ ಮಾಡಿ ಮುಂದೆ ಏನೇನ್ ಮಾಡ್ತೇವೆ ಅಂತ ಅಪ್ಡೇಟ್ ಮಾಡ್ಕೊತೇವ್ ಅಷ್ಟೇ. ಇದ ನೋಡ್ರಿ ಉಜ್ಜನ್ ಕಾರಿಡಾರ್. ಮಹಾಕಾಲ್ ದರ್ಶನ ಮಾಡ್ಕೋರೆಲ್ಲ ನಡೆದೋಡ್ರ ಪೂಜೆ ಎಲ್ಲ ಇಲ್ಲಿಂದ ದರ್ಶನ ಮಾಡ್ಕೋರ್. ನೀವೇನ್ ಬಂದಿಲ್ಲ ಅದ್ರ ಕಡೆಯಿಂದ ಇಲ್ಲಿಂದ ದರ್ಶನ ಮಾಡ್ಕೋರಿ. ಇದದ ನೋಡ್ರಿ ಮಹಾಕಾಲ್ ನದಿ. ಅಷ್ಟೇನ್ ನೀರಿಲ್ಲ, ಯಾಕಂದ್ರ ಪೂರ್ತಿ ಎಂಡಿಂಗ್ ಅದಲ್ಲ ಬ್ಯಾಸ್ಗಿ. ಮಳೆಗಾಲ ಟೈಮಿಗೆ ಬಾಳ ಇರ್ತಾವಂತ ನೀರಿಲ್ಲಿ. ತೋರಿಸ್ತೀನಿ ಸ್ವಲ್ಪ. ನಾವು ಎಕಡೆ ಹೋಗ್ತಿವಿ ಅಲ್ಲಿಂದೆಲ್ಲ ಸ್ವಲ್ಪ ಪ್ಲೇಸ್ ಎಲ್ಲ ಕವರ್ ಅಪ್ ಮಾಡಕ್ ಟ್ರೈ ಮಾಡ್ತೀನಿ. ಎಲ್ಲರೂ ನೋಡ್ರಿ ಬ್ಲಾಗ್. ಇಲ್ಲಿ ನೋಡ್ರಿ ಬಾಳ ಮಸ್ತ್ ಎಲ್ಲಾ ಮೂರ್ತಿಗಳೆಲ್ಲ ರೆಡಿ ಮಾಡಿಕ್ಯಾರ ನೋಡ್ರಿ. ಎಕ್ದಮ್ ಭಾರಿ ವ್ಯೂ ಪಾಯಿಂಟ್ ಮಸ್ತ್ ಅದ ಇಲ್ಲಿ ನೋಡ್ಲಾಕ. ಯಾರ ಬಂದ್ರು ನೋಡ್ರಿ, ಇಲ್ಲೊಂದ್ಸರಿ ಬಂದ್ ಜರೂರ್ ಹೋಗ್ರಿ. ಇಲ್ಲಿ ನೋಡ್ರಿ ಬರ್ತಿಕೆ ಇಲ್ಲೊಂದು ಅದೊಂದು ಮೂರ್ತಿ ಅದ ಇಲ್ಲಿ ಹಾವು ಹಿಡಿದಾಗ. ಇಲ್ಲೊಂದು ಇಂಟೀರಿಯರ್ ಇಟ್ಟು ಭಾರಿ ಮಾಡ್ಯಾರ ಅಂತಂದ್ರು. ಇಂಟೀರಿಯರ್ ಡಿಸೈನರ್ ಬಿ ಮಾಡಲ್ಲ, ಎಲ್ಲಾ ಗಿಡದಿಂದೆ ಪೂರ್ತಿ ಮ್ಯಾಗ ಕವರ್ ಮಾಡಿಂದ ಪೂರ್ತಿ ರೌಂಡ್. ಆ ಸೈಡ್ ಥೋಡೆ ಗಿಡ, ಈ ಸೈಡ್ ಥೋಡೆ ಗಿಡ. ಮಸ್ತ್ ಆಗ್ಯದ ನೋಡ್ರಿ. ಎಲ್ಲರೂ ಇಲ್ಲೇ ರೆಸ್ಟ್ ಮಾಡಕಂತ ನಿಂತಾರ. ಮಸ್ತ್ ಎಲ್ಲ ತೋಲ್ ಭಾರಿ, ಎಕ್ದಮ್ ಭಾರಿ. ನಾವು ಆಂಟಿಕ್ ಅದ ನೋಡ್ರಿ ಇಲ್ಲೊಂದು. ಇವಾಗ ನಾವ್ ಇಲ್ಲಿ ಬಂದಿದ್ದೇವ್ ನೋಡ್ರಿ ಶ್ರೀ ಮೃತ್ಯುಂಜಯ ಮಹಾದೇವ್ ಟೆಂಪಲ್. ಇಲ್ಲೂ ಸೇಮ್ ಪಿಂಡ ಅದ ಮಸ್ತ್, ಎಕ್ದಮ್ ಭಾರಿ. ಇಲ್ಲಿ ಗಣೇಶ್ ಮಹಾರಾಜ್ ಹರ, ಅಲ್ಲಿ ಮಾತಾಜಿ ಹರ, ಇಲ್ಲಿ ಶಿವಂದು ಮೂರ್ತಿ. ಇಲ್ಲೂ ಸ್ವಲ್ಪ ದರ್ಶನ್ ತಗೊಂಡೆ ನೋಡ್ರಿ. ಇವಾಗ ನೋಡ್ರಿ ಫಸ್ಟ್ ಕ್ಲಾಸ್ ಊಟದ ಎಲ್ಲ ಮುಗ್ದದ, ನಿತ್ಯ ಮುಗ್ದದ, ಎಲ್ಲ ಆಗ್ಯದ. ಇವಾಗ ನಡೆದಿದ ಮಂಗಲ್ನಾಥ್ ಮಂದಿರ. ಯಾಕಂದ್ರೆ ಇವತ್ ಮಂಗಳವಾರ ಅದಲ್ಲ, ಮಂಗಲ್ನಾಥ್ ಮಂದಿರದಾಗ ಏನೇ ಸ್ಪೆಷಲ್ ಇರ್ತಾವ ಅಂತ ಅಲ್ಲಿ ನಡೆದಿದ್ದೇವ್. ಶೇರಿಂಗ್ ಆಟೋ ಮಾಡ್ಕೊಂಡ್ ನಡೆದೇವ್ ನೋಡ್ರಿ ಇಲ್ಲಿಂದು. ಅಲ್ಲಿ ಐತಿಗೆ ತೋರಿಸ್ತೀನಿ ನಿಮಗ ಏನೇನ್ ಇರ್ತದ ಏನೇನಿಲ್ಲ ಅಂತ. ಆಮೇಲೆ ಇಲ್ಲಿ ಆರ್ತಿ ಬಿ ಅಟೆಂಡ್ ಮಾಡದ, ಅಲ್ಲಿ ಹೋಗಿ ಬರ್ತಿಕಲ್ಲ ಆರ್ತಿ ಬಿ ಅಟೆಂಡ್ ಮಾಡ್ತೇವೆ, ಅದನ್ನು ನಿಮಗ್ ತೋರಿಸ್ತೀನಿ. ಹಂಗೆ ವಾಚ್ ಮಾಡ್ರಿ. ಇವಾಗ ಜಸ್ಟ್ ನಾವ್ ಬಂದೇವ್ ನೋಡ್ರಿ ಮಂಗಲ್ನಾಥ್ ಮಂದಿರು. ಇಲ್ಲಿ ಎಂಟ್ರಿ ಆಗ್ಲತ್ತಿದೆ ಇವಾಗ. ಇಲ್ಲಿ ಎಲ್ಲಾ ದರ್ಶನ ಮಾಡ್ಕೊಂಡಿ ಇಲ್ಲಿಂದ ನೆಕ್ಸ್ಟ್ ಆರ್ತಿಗಿ ಅದ ಅಲ್ಲಿ ಮಹಾಕಾಲ್ ಮಂದಿರ ಬಲ್ವಿ ಆರ್ತಿಗಿ ಆ ಪ್ಲೇಸ್ ದಾಗ ಹೋಗೋದದ. ತೋರಿಸ್ತೀನಿ ನಿಮಗ್ ಬ್ಯಾಕ್ ಕ್ಯಾಮ್ರಾ ಮಾಡಿ ಯಾವ ತರ ಅಂತ ಟೆಂಪಲ್. ಇಲ್ಲ ನೋಡ್ರಿ ಪೂರ್ತಿ ಟಾಪ್ ಫ್ಲೋರ್ ದಾಗ ಅದ. ಇವಾಗ ನಾವ್ ಒಂದ್ 2ನೇ ಫ್ಲೋರ್ ಇರ್ದೇವ್. ನಮ್ ಸಚಿನ್ ಮತ್ ನಮ್ ಬಸವರಾಜ್ ಇಬ್ಬರು ಬಿ ನಡ್ದಾರ ಮುಂದ ಭಕ್ತಿ ಮಾಡ್ಕೊತ. ಇನ್ನ ಕೆಳಗಿಂದ ಕೈ ಮುಕ್ಕೋತ ನಡ್ದ ನೋಡ್ರಿ ನಮ್ ಸಚಿನ್. ಭಕ್ತಿ ಅಂದ್ರೆ ಈ ಕಡೆಯಿಂದ ಇಲ್ಲ ಅವ್ನ್. ಫೈನಲಿ ನೋಡ್ರಿ ಇಲ್ಲಿ ನೋಡ್ರಿ ಮಂಗಲ್ನಾಥ್ ಮಂದಿರ್ ಕಾಣತ್ತದ ನೋಡ್ರಿ ಮುಂದು. ಇದು ಮೇನ್ ಟೆಂಪಲ್ ಇಲ್ಲಿದ್ದು. ಬಟ್ ಇಲ್ಲೂ ಪಾಳಿ ಅದ. ನಮಗ್ ಹೋಗದ ಆರ್ತಿ ಥುಲಿ, ಬಟ್ ಆರ್ತಿ ಮಿಸ್ ಆಯ್ತು ಅನ್ಸಿದ. ಯಾಕಂದ್ರೆ ಇಲ್ಲೇ ಇಷ್ಟ ರಶ್ ಇದ್ದಿಲ್ಲ ನಮಗ್ ಆರ್ತಿ ಹೋಗೋದ್ ಮಕ್ಕಳು ಪ್ರಾಬ್ಲಮ್ ಅದ. ಹಂಗೆ ಇಷ್ಟ ಅದ ಪಬ್ಲಿಕ್. ಇಲ್ಲಿಂದ ಪಾಸ್ ಆಗ್ಬೇಕಂದ್ರೆ ಮಿನಿಮಮ್ 1 ಅವರ್ ಮಿನಿಮಮ್ 1 ಅವರ್ to 2 ಅವರ್ ಬೇಕೇ ಬೇಕು. ಯಾವ್ದ್ರ ಒಂದ್ ಕಾಂಪ್ರಮೈಸ್ ಮಾಡ್ಲೇಬೇಕಾಯ್ತು. ಆರ್ತಿರ ಕಾಂಪ್ರಮೈಸ್ ಮಾಡ್ಬೇಕಿಲ್ಲ ಅಂದ್ರೆ ಇಲ್ಲಿಂದ ದರ್ಶನ ಕಾಂಪ್ರಮೈಸ್ ಮಾಡ್ಬೇಕಾಗ್ತದೆ. ನೋಡಮ್ ಡಿಸ್ಕಸ್ ಮಾಡಿ ಏನಾಯ್ತು ಅಂತ ನೋಡಿ ಹೇಳ್ತೀನಿ ನಿಮಗ. ಇಲ್ಲಿ ಹೆಂಗ್ ನೋಡ್ ಟೆಂಪಲ್ ಅದ, ಗಣೇಶ್ ಟೆಂಪಲ್ ನೋಡ್ರಿ ಎಷ್ಟು ಭಾರಿ ಅದ. ಇಲ್ಲಿ ನಾವ್ ಏನ್ ಮಾಡಿದೇವಪ್ಪ ಅಂತಂದ್ರು ಗುಡ್ಯಾಗ ಹೋಗಿದ್ದೇವ್. ಹಂಗೆ ಏನ್ ಬಿ ಪ್ರಸಾದ್ ಅದನ್ನ ಏನ್ ಬಿ ತಗೊಂಡಿಲ್ಲ. ಇವಾಗ ಮತ್ ಹೊರಗ್ ಬಂದಿ ಟೆಂಗ ಇದು ಪೂರ್ತಿ ಸೆಟಪ್ ಅದ ಅಂತ ತಿಳ್ಕೊರಿ. ಎಲ್ಲಾ ತಕೊಂಡಿ ನಡ್ತಿದ್ದೇವ್. ಇಲ್ಲಿ ಮೇನ್ ಇಂಪಾರ್ಟೆಂಟ್ ವಿಷಯ ಏನದಪ್ಪ ಅಂತಂದ್ರ ಅವ್ರಿಗೆ ಆ ಶಾಪ್ದವ್ರ ನಂಬಲ್ ರೊಕ್ಕ ತಗೊಂಡಿಲ್ಲ. ಯಾಕಂತಂದ್ರು ಬರಬ್ ಟೈಮಿಗೆ ಕೊಡ್ರಿ ಅಂತಂದ್ರು. ಯಾಕಂದ್ರೆ ಇಷ್ಟು ಟ್ರಸ್ಟ್ ಅದಕ್ಕೆ ದೇವ್ರ ಮ್ಯಾಗ ಯಾರ್ ಬಿ ಬಂದಿನವ್ರ ಮೋಸ ಮಾಡಪ್ಲೇ ಇಲ್ಲ. ಬಂದಿ ಮತ್ ರಿಟರ್ನ್ ಟೋಕ್ರಿ ಕೊಟ್ಟಿ ರೊಕ್ಕ ಕೊಟ್ಟು ಹೋಯ್ತಾರ ಅಂಬದವ್ರ ಒಂದ್ ಭರೋಸಿ ಮ್ಯಾಗ ನಮಗ ಒಂದ್ ರೂಪಾಯಿ ಅಮೌಂಟ್ ತಗೊಂಬಲ್ದೇನೆ ಕೊಟ್ಟಾರ ನೋಡ್ರಿ. ಮತ್ ಹೋಗೋಬರಿ ಅವ್ರಿಗೆ ಇದು ಸಬ್ಮಿಟ್ ಮಾಡಿ ಟೋಕ್ರಿ ಅಲ್ಲಿಂದ ಅಮೌಂಟ್ ಕೊಟ್ಟಿ ಮತ್ ಹೋಗ್ಬೇಕು. ತೋರಿಸ್ತೀನಿ ನಿಮಗ್ ದರ್ಶನ ಯಾವ ಟೈಪ್ ಆಯ್ತದ ಅಂತ. ಮೊಬೈಲ್ ಅಲೌಡ್ ಅದನೋ ಇಲ್ಲೋ ಒಳಗ್ ಗೊತ್ತಿಲ್ಲ, ಬಟ್ ಇತ್ತಂತಂದ್ರೆ 100% ನಿಮಗ್ ತೋರಿಸ್ತೀನಿ. ಇಲ್ಲಿ ಆಲ್ರೆಡಿ ಲೈನ್ ದಾಗ ನಿಂತಿದೆ ನೋಡ್ರಿ. ಒಳಗ್ ಹೆಂಗದಪ್ಪ ಅಂದ್ರೆ ಹಿಂಗದ. ನೀವು ದರ್ಶನ ತಗೋಬೇಕಂದ್ರೆ ಇಲ್ಲಿಂದ ತಗೋರಿ. ಮಹಾಕಾಲ್ ಕಾಣ್ತಾ ನೋಡ್ರಿ, ಅಷ್ಟು ಕ್ಲಿಯರ್ ಕಾಣಲ್ ಹೋಗ್ಯದ. ಮತ್ತೆ ತಗೋರಿ ಹಂಗೆ ಒಂದ್ 5-10 ನಿಮಿಷ ಅನ್ಸಲ್ಲ. ಒಂದ್ 15-20 ನಿಮಿಷ ಹೋಗ್ಬೋದು. ಯಾಕಂದ್ರೆ ಪಬ್ಲಿಕ್ ಬಿ ಬಾಳ ಅದ. 3 ಲೈನ್ ಪಾಸ್ ಮಾಡಿ ಹೋಗ್ಬೇಕಾಗ್ತದೆ.
ದರ್ಶನ ತಗೋತೇವೆ. ಬಟ್ ನೆಕ್ಸ್ಟ್ ನೀವು ಏನೇನ್ ಮಾಡ್ತೇವೆ ಅಂಬದು ನಿಮ್ಗೆ ಅಪ್ಡೇಟ್ ಮಾಡ್ಕೊತಾ ಇರ್ತೀವಿ. ಇಲ್ಲಿ ನೋಡ್ರಿ ಮಂಗಲ್ನಾಥ್ ಮಂದಿರ ಎದುರು ಬಸವಣ್ಣ ಇರ್ತಾರಲ್ಲ ಎಲ್ಲಾ ದೇವ್ರ ಎದುರು ಇಲ್ಲಿ ಟಗರು ನೋಡ್ರಿ ಫುಲ್ ಡಿಫ್ರೆನ್ಸ್. ನಮ್ ಕುರ್ಬುರ್ ಗೊತ್ತು, ಮಹಾಕಾಲ್ ಅವ್ರಿಗೆ ಗೊತ್ತು. ಇಲ್ಲಿ ಒಳಗದ ನೋಡ್ರಿ ಮೂರ್ತಿ, ಇಲ್ಲಿ ಒಳಗದ ನೋಡ್ರಿ ಮಂಗಲ್ನಾಥ್. ಬಟ್ ಅಷ್ಟೇನ್ ಕಾಣಲ್ಲ ಹೋಗ್ಯದ, ಎಲ್ಲ ಪಬ್ಲಿಕ್ ಅದ. ಕ್ಲೋಸ್ ಹೋಗಿ ಕಾಣಿಸ್ರಿ ನಿಮ್ಗೆ ತೋರಿಸ್ತೀನಿ, ಇಲ್ಲಾಂತಂದ್ರೆ ಇಲ್ಲಿಂದೇ ದರ್ಶನ ಮಾಡ್ರಿ. ಹಿಂಗದ ಒಳಗೆ ಎಕ್ಸಾಕ್ಟ್. ಬಟ್ ಇಲ್ಲಿ ಎದುರು ಹೆಂಗದ ಅಂತ ತೋರಿಸ್ತೀನಿ. ಬಟ್ ಅಲೌಡ್ ಇರ್ಲಕ್ಕಿಲ್ಲ ನಂಗೆ ಅನ್ಸಿನ ಪ್ರಕಾರ. ಇರ್ಲಿಲ್ಲ ಅಂತಂದ್ರೆ ಇಲ್ಲಿಂದೇ ದರ್ಶನ ಮಾಡ್ಕೋರಿ. ಇಲ್ಲಿ ನೋಡ್ರಿ ಟೆಂಪಲ್, ನೋಡ್ರಿ ಮಂಗಲ್ನಾಥ್ ಮಂದಿರದು ಮೂರ್ತಿ ನೋಡ್ರಿ ಕಾಣತ್ತದ ಸ್ವಲ್ಪ ಎಕ್ಸಾಕ್ಟ್. ಇಲ್ಲಿ ನೋಡ್ರಿ ಇದು ಮಂಗಲ್ನಾಥ್ ಮಂದಿರದು ನದಿ ಅದ. ಇಲ್ಲಿ ನೋಡುದು ಎಲ್ಲಿಗದನೋ ಗೊತ್ತಿಲ್ಲ ಅಷ್ಟು ಕ್ಲಿಯರ್ಲಿ. ಅಲ್ಲಿಂದ ಹಿಡಿದು ಸ್ಟಾರ್ಟ್ ಆಗ್ಯದ, ಈ ಕಡೆ ಪೂರ್ತಿ ಎಂಡ್ ಎಲ್ಲದ ಅಂಬದು ಅಷ್ಟೇನು ಗೊತ್ತಿಲ್ಲ. ಭೈ ಲೈಫ್ ಪಾರ್ಟ್ನರ್ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ. ಹಸ್ಬೆಂಡ್ ಅಲ್ಲಿ ನಿಂತ್ ಪೋಸ್ ಕೊಡ್ಲತ್ತಾರ, ಅವ್ರ ಫೋಟೋ ಹಿಂಗ್ ತೆಗಿಲತ್ತಾರ ನೋಡ್ರಿ. ಬಸ್ ಏಕದಮ್ ಭಾರಿ ಫುಲ್ ಫೋಟೋಗ್ರಾಫರ್ ಆಗ್ಯಾರ ಹೆಂಡತಿ ಅವ್ರ. ಇವಾಗ ನೋಡ್ರಿ ಡೈರೆಕ್ಟ್ ಮಂಗಲ್ನಾಥ್ ಮಂದಿರದಿಂದ ಡೈರೆಕ್ಟ್ ಕಾಲ್ ಭೈರವ್ ಮಂದಿರ್ ಬಂದಿದ್ದೇವು. ಟೆಂಪಲ್ ಅಲ್ಲದ ತೋರಿಸ್ತೀನಿ, ಇಲ್ಲಿಂದ ಎಕ್ಸಾಕ್ಟ್ ಕಾಣಲ್ ಹೋಗ್ಯದ. ಇಲ್ಲಿ ಕುಂತಿ ನಾವು ಚಾಯ್ ಕುಡ್ಲತ್ತಿದ್ದೇವು. ಇಲ್ಲಿಂದ ಚಾಯ್ ಕೊಂಡಿ ಹೋದೆ ಅಂತಂದ್ರು ಕಾಲ್ ಭೈರವನ್ ದರ್ಶನ ಮಾಡ್ಕೊಂಡಿ ಡೈರೆಕ್ಟ್ ಎರಡಕ್ಕಂಗ್ ನಮಗ್ ದರ್ಶನ ಅದ ಮಹಾಕಾಲೇಶ್ವರದು. ಅಲ್ಲಿ ಹೋಗಿ ದರ್ಶನ ತಗೊಂಡದ. ಇಲ್ಲಿ ಮಾಡಪರಿ ತೋರಿಸ್ತೀನಿ ಏನೇನದ ಅಂತ, ಎಷ್ಟ್ ಎಂಟ್ರಿ ಇರ್ತದ, ಎಷ್ಟ್ ಇರ್ತದ ಅದು ಚೆಕ್ಅಪ್ ಮಾಡಿ ಎಷ್ಟೆಷ್ಟ್ ನಮ್ ಕೈದಿಂದ ತೋರ್ಸೋದೈತದು ಗುಡ್ಯಾಗ ಆಗ್ಲಿ ಮತ್ ಪಬ್ಲಿಕ್ ಅಲ್ಲಿ ಅಷ್ಟು ನಿಮಗ್ ತೋರಿಸ್ತೀನಿ. ಇಷ್ಟೇ. ಇವಾಗ ನೋಡ್ರಿ ಜಸ್ಟ್ ನಾವು ಕಾಲ್ ಭೈರವ್ ಮಂದಿರ ಅಪೋಸಿಟ್ ಇದ್ದೇವ್. ಇಲ್ಲಿ ಬಿ ಪ್ರಸಾದ ಅದನ್ನ ತಗೊಂಡಿದ್ದೇವೆ. ಒಳಗೆ ಎಂಟ್ರಿ ಆಗದ, ಅಲ್ಲದ ಪಬ್ಲಿಕ್ ಜಾಸ್ತಿ. ಅಲ್ಲಿ ಹೋಗಿ ಎಂಟ್ರಿ ಆಗಿ ಮುಂದೆ ಮೊಬೈಲ್ ಅಲೋಡ್ ಇತ್ತಂದ್ರೆ ನಿಮ್ಗೆಲ್ಲ ತೋರಿಸ್ತಾ ಇರ್ತೀನಿ, ಹಂಗೆ ಇಷ್ಟೇ ಇರಿ. ಇಲ್ಲಿ ನೋಡ್ರಿ ಇದು ಆರತಿ ಅದ. ಎಷ್ಟ್ ಗಾಳಿ ಬಿಟ್ಟದಪ್ಪ ಅಂದ್ರೆ ಇಲ್ಲಿ ಮಕ್ಕಳು ಗಾಳಿ ಬಿಟ್ಟದ ಮತ್ತೆ ಬಿ ಆರಲ್ ಹೋಗ್ಯಾವ. ಇದ್ರಗಿಂತ ಮಿರಾಕಲ್ ಏನಂದ್ರೆ ಇಲ್ಲಿ ಮ್ಯಾಗ ಅವ್ ನೋಡ್ರಿ, ಅಲ್ಲೂ ಮ್ಯಾಗಿನ್ ಟಾಪ್ದಾಗ ಸಣ್ಣನೇ ಆರತಿ ಹೋಗ್ಯಾರ. ಏಟ್ ಗಾಳಿ ಬಿಟ್ರಿ ಬಿ ಆರಲ್ ಹೋಗ್ಯಾವ ನೋಡ್ರಿ. ಇಲ್ಲಿನ ಮಿರಾಕಲ್ ಅದ ಅದು. ಇವಾಗ ಜಸ್ಟ್ ನಾವು ಗುಡಿದಾಗ ಎಂಟ್ರಿ ಆಗ್ಲತ್ತಿದೆ ನೋಡ್ರಿ. ಇಲ್ಲದ ಒಳಗ ಟೆಂಪಲ್ ಫುಲ್ ಪಬ್ಲಿಕ್ ಅದ. ಈಗ ಇರೋದೇ ಅರ್ಧ ತಾಸು ಟೈಮ್ ಅದ ನಮಗ್. ಈಗ 8:30 ಆಗ್ಯದ, 9 ಕ್ಲೋಸ್ ಆಯ್ತದು. ದರ್ಶನ ಸಿಗ್ತದೇನೆ ಇಲ್ಲ ಅಂಬದು ಅದ. ಕರೆ ಅರ್ಧ ತಾಸ ಸಿಕ್ತಿರ್ಬಹುದು, ನೋಡಮ್ ಏನಾಯ್ತದ ಅಂತ. ಪಬ್ಲಿಕ್ ನೋಡ್ರಿ ಹಂಗದ. ನೋಡ್ರಿ ಇದು ನೋಡ್ರಿ ಆಲ್ಮೋಸ್ಟ್ ಅಲ್ಲ ನಾವು ನಿಯರ್ ಬೈ ಬಂದಿದ್ದೇವೆ. ಒಂದ್ ಖಾಲಿ 50 ಮೀಟರ್ ಅಷ್ಟೇ ದೂರ ನೋಡ್ರಿ ದೇವ್ರಿಗೆ. ಫುಲ್ ಆರತಿ ಎಲ್ಲ ನಡೆದದು. ಒಳ್ಳೆ ಲಾಸ್ಟ್ ಟೈಮ್ ಅದ, ಇದು ಲಾಸ್ಟ್ ಮೂಮೆಂಟ್. ಫುಲ್ ವೈಬಿಂಗ್ ಅದ ನೋಡ್ರಿ. ಎಲ್ಲ ಹೆಂಗ್ ಗಾಳಿ ಬಡ್ಡತಾರ ಪೂರ್ತಿ. रोमटे खड़े हो गए भाई, रोमटे खड़े हो गए एकदम खतरनाक. दर्शन एक नंबर आयु तम हंगी पब्लिक नोड्री हंगದ. ಎಲ್ಲರಿಗೆ ಒಳ್ಳೇದಾಗ್ಲಿ, ನಮ್ಮ ಮೆಂಬರ್ಸ್ಗಳಿಗೆ ಒಳ್ಳೇದಾಗ್ಲಿ. ಇಲ್ಲಿ ನೋಡ್ರಿ ಕಾಲ್ ಭೈರವ್ ಟೆಂಪಲ್. ಇದು ನೋಡ್ರಿ ಗುಡಿದ ಸರೌಂಡಿಂಗ್ ವ್ಯೂ ಅದ. ಎಲ್ಲ ಪೂರ್ತಿ ಎಲ್ಲೇ ಹೆಂಗ್ ಹಚ್ಚಿಂದ ನೋಡ್ರಿ. ಪೂರ್ತಿ ಆರತಿ ಎಲ್ಲ ಒಂದೂ ಆರಿಲ್ಲ, ಎಲ್ಲೂ ಹಚ್ಚಾರ. ಪೂರ್ತಿ ಟೋಟಲ್ದಾಗ ಒಂದೂ ಆರಿಲ್ಲ ನೋಡ್ರಿ. ದೇವ್ರ ಮಹಿಮಾ ಅದ ನೋಡ್ರಿ. ಇದು ಎಲ್ಲ ಫಸ್ಟ್ ಕ್ಲಾಸ್ ಇಟ್ಟ ಗುಡಿ ಎಲ್ಲ. ಮಹಾ ಕಾಲ್ ಭೈರವ್ ಟೆಂಪಲ್ ಪೂರ್ತಿ ಎಲ್ಲ ದರ್ಶನ ಎಲ್ಲ ಕಂಪ್ಲೀಟ್ ಆಯ್ತು. ಎಕ್ದಮ್ ಭಾರಿ ದರ್ಶನ ತಗೊಂಡೆವು.
ಮತ್ 2 ಟೈಮ್ ತಗೊಂಡೆ, 1 ಟೈಮ್ ಎಲ್ಲ, 1 ಟೈಮ್ ನಾರ್ಮಲ್ ದರ್ಶನ್, 1 ಟೈಮ್ VIP ದರ್ಶನ್ 2 ಸಿಕ್ಕು ನೋಡ್ರಿ. ಇವಾಗ ನೋಡ್ರಿ ಎಲ್ಲಾ ದರ್ಶನ್ ಮುಗ್ದಿ ಮ್ಯಾಕ ಸ್ವಲ್ಪ ಎಲ್ಲಾ ಮನಿ ಸಲ್ಯಾಕ ಎಲ್ಲಾ ಇದು ತಗೊಳತ್ತೇಳ್ರಿ. ಇದು ಸಿಸ್ಟಮ್ ಮುಂದೆ ಇಕ್ಲಕ್ ಈಗ ಮೂಗರು ಒಂದೊಂದ್ ತಕೊಂಡಿದ್ದೆ, ಆಲ್ರೆಡಿ ಪರ್ಚೇಸ್ ಮಾಡಿದ್ದೆ. ಮೂಗರ್ ಬಲ್ ಬಿ ಸಿಸ್ಟಮ್ ಅವ, ಅವೆಲ್ಲ ಸಿಸ್ಟಮ್ ಇದ್ದವ್ರೆ ಇದ್ದೇನು ಮೂಗರ್ ಬಿ ಬಿಸ್ನೆಸ್ ಮೆನ್ಸ್ ಸಿಸ್ಟಮ್ ಇದ್ದವ್ರೆ. ಮತ್ ಬಿಸ್ನೆಸ್ ದಾಗ ಯಾರ ಬಂದ್ ಆಗೋ ಮಾಡಿದ್ರಕ ಇದು ಬಡಗಿ ತೊಗೊಂಡಿತಾವ್ರಿ. ಆಗೋ ಮಾಡಪ್ಲಿಲ್ಲ ಬಿತ್ತಂದ್ರು ಓಡ್ಬೇಕ್ ಹಿಂಗ್ ದುಕಾನ್ದಾಗಿಂದ ಆಗೋ ಮಾಡಪ್ಲಿಲ್ಲ. ಕರೆ 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 ಪರ್ಚೇಸ್ ಮಾಡಿದಕ್ಕೆ ಇದು ಕಾಲ್ ಬೈರೋದ್ ಅಗರ್ಷ ಆಗೋ ಮಾಡಿದ್ರು ಅಂತಂದ್ರೆ ಎಕ್ಸೆಪ್ಟ್ ಹೀಟ್ ಅದೇ